ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ ಅಂದರೆ, ಈಗ ಆಲ್ರೆಡಿ ನಾವು ರಿವಿಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇದು ರಿವಿಷನ್ ಮೇಲೆ 2ನೇ ಕ್ಲಾಸ್ ಆಗಿದೆ. ಇದು ಆಲ್ರೆಡಿ ನಾವು ಪರ್ಸೆಂಟೇಜ್ ಮೇಲೆ ಫಸ್ಟ್ ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ. ನಾನು ರಿವಿಷನಲ್ಲಿ ಏನಿದೆ ರಿವಿಷನ್ ಮಾಡ್ಕೊತ ಹೋಗೋಣ ಅಂತ ಹೇಳಿದ್ದೀನಿ. ಇಲ್ಲಿಂದ ನಾವು ಮೊದಲು ಏನಿದೆ ಫಸ್ಟ್ ಚಾಪ್ಟರ್ ಆದ ಪರ್ಸೆಂಟೇಜ್ನ ಆಲ್ರೆಡಿ ನಾವು ರಿವಿಷನ್ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀವಿ. ಇದು 2ನೇ ಚಾಪ್ಟರ್ ಯಾವುದಂತ ಹೇಳಿದ್ದೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ ಚಾಪ್ಟರನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಇನ್ನು ನೆಕ್ಸ್ಟ್ ನಾವು ಈ ಕ್ಲಾಸಲ್ಲಿ ಒಂದು 8 to 10 ಟಾಪಿಕ್ಸ್ನ ಡಿಸ್ಕಷನ್ ಮಾಡೋಣ. ಒಂದು 8 ರಿಂದ 10 ಟಾಪಿಕ್ಸ್ ಬರುತ್ತೆ ಇದರಲ್ಲೂ ಕೂಡ. ಅದನ್ನಷ್ಟು ಇವತ್ತು ಹಾಕೊಂಡ್ಬಂದಿದ್ದೀನಿ ಕ್ವಶನ್. ನಾನು ಎಲ್ಲನೂ ಸಾಲ್ವ್ ಮಾಡೋಣ ಟಾಪಿಕ್ ವೈಸ್ ಆಗಿ. ಎಷ್ಟು ಟೈಪಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ ಅದನ್ನೆಲ್ಲನೂ ಕೂಡ. ನೆಕ್ಸ್ಟ್ ನಿನ್ನೆ ಪರ್ಸೆಂಟೇಜ್ ಕ್ಲಾಸಲ್ಲಿ ನಾನು ಹೋಮ್ವರ್ಕ್ ಕೊಟ್ಟಿದ್ದೆ. ಜಾಸ್ತಿ ಏನು ಕೊಟ್ಟಿದ್ದಿಲ್ಲ, ಜಸ್ಟ್ 3 ಕ್ವಶನ್ನ ಹೋಮ್ವರ್ಕ್ ಕೊಟ್ಟಿದ್ದೆ. ನಿನ್ನೆ ಕ್ಲಾಸಲ್ಲೂ ಹೇಳಿದ್ದೆ ನಾನು ಏನಂತ, ರಿಯಲಾಗಿ ಯಾರು ವರ್ಕ್ ಮಾಡ್ತಾ ಇದ್ದೀರಾ, ಹಾರ್ಡ್ ವರ್ಕ್ ಯಾರು ಮಾಡ್ತಾ ಇದ್ದೀರಾ, ನೆಕ್ಸ್ಟು ನಾ ಈ ಸಲ ಕ್ಲಿಯರ್ ಮಾಡ್ತೀನಿ ಎಕ್ಸಾಮ್ನ, ಲೀಸ್ಟಲ್ಲಿ ನೇಮ್ ಕೂರಿಸ್ತೀನಿ ಅನ್ನೋರು ನಾನು ಹೇಳಿದ ವರ್ಕ್ ಮಾಡಿ ಹೋಮ್ವರ್ಕ್ ಕ್ವಶನ್ ಸಾಲ್ವ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳಿದ್ದೆ. ಎಷ್ಟು ಜನ ಕ್ಲಾಸಸ್ ನೋಡಿದ್ದೀರಾ, ಎಷ್ಟು ಜನ ಇದ್ದೀರಾ ಟೋಟಲ್ ನೀವು? 2,500 ಜನ ಇದ್ದೀರಾ. ಅದರಲ್ಲಿ ಜಸ್ಟ್ ನೀವು ಒಂದು 1000 ಅಥವಾ ಬೇಡ 500 ಜನ ಕ್ಲಾಸ್ ನೋಡಿದರೂ ಕೂಡ ಎಷ್ಟು ಜನ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕಾಮೆಂಟ್ ಹಾಕಿದ್ದೀರಾ? ನಾವು ಹೇಳ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾನು ಇನ್ನೇ ಕ್ಲಾಸಲ್ಲೇ ಹೇಳಿದ್ದೀನಿ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಅಷ್ಟೇ ನಾವು ಹೋಮ್ವರ್ಕ್ ಕ್ವಶನ್ಸ್ನ ಕೊಡೋದು. ನೆಕ್ಸ್ಟ್ ಏನಿದೆ, ನಿನ್ನೆ ಕೊಟ್ಟಿರುವ ಕ್ಲಾಸಲ್ಲಿ ಯಾರ್ಯಾರು ಹೋಮ್ವರ್ಕ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಹಾಕಿದ್ದೀರಾ ಅವ್ರದ್ದು ನಾನು ಇವತ್ತು ನೇಮ್ಸ್ ತಂದಿದ್ದೀನಿ. ಒಂದು 5 to 6 ಜನ ಇದ್ದಾರೆ. 5 ರಿಂದ 6 ಜನ ಅಷ್ಟೇ ಇರೋದು ಹೋಮ್ವರ್ಕ್ ಸಾಲ್ವ್ ಮಾಡಿ ಕಾಮೆಂಟ್ ಹಾಕಿರೋರು. ಇವತ್ತು ಕ್ಲಾಸಲ್ಲೇ ಅವ್ರ ನೇಮ ರಿವ್ಯೂ ಮಾಡ್ಬೇಕಂತ ತಂದಿದ್ದೀನಿ ನಾನು. ಇಷ್ಟು ಜನ ಬಿಟ್ಟು ಯಾರು ರಿಯಲಾಗಿ ವರ್ಕ್ ಮಾಡ್ತಿಲ್ಲ ನೀವು. ಇಲ್ಲೇ ಇದ್ದಾರೆ ನೋಡಿ, ಇಷ್ಟು ಜನ ಅಷ್ಟೇ ಹೋಮ್ವರ್ಕ್ನ ಕ್ವಶನ್ನ ಸಾಲ್ವ್ ಮಾಡಿ ಕಾಮೆಂಟ್ನ ಹಾಕಿರೋದು. ಮಣಿ ಅನ್ನೋರು ಕಾಮೆಂಟ್ ಹಾಕಿದ್ದಾರೆ. ನೆಕ್ಸ್ಟು ಅಭಿಷೇಕು, ಇನ್ನು ನೆಕ್ಸ್ಟ್ ಯಾರಿದ್ದಾರೆ, ಸಂಗಮೇಶು, ಶಿವು, ಇನ್ನು ನೆಕ್ಸ್ಟ್ ಯಾರಿದ್ದಾರೆ, ವಿಜಯ್, ನೆಕ್ಸ್ಟು ಯಶವಂತ್ ಶೆಟ್ಟಿ, ಇನ್ನು ನೆಕ್ಸ್ಟು ರಾಹುಲ್, ಬಾಬು ಅನ್ನೋರು. ಎಷ್ಟು ಜನ ಇದ್ದಾರೆ ಇಲ್ಲಿ ಟೋಟಲಾಗಿ? ಒಂದು 7 ರಿಂದ 8 ಜನ ಇದ್ದಾರೆ. 8 ಜನ ಅಷ್ಟೇ ಇರೋದು. ಈ 8 ಜನ ಅಷ್ಟೇನ ರಿಯಲಾಗಿ ವರ್ಕ್ ಮಾಡ್ತಾ ಇರೋದು? ನೀವೆಲ್ಲ ಕ್ಲಾಸಸ್ ನೋಡಿ ಹಾಗೆ ಬಿಟ್ಟು ಹೋದ್ರಿ ಅಂದರೆ ನಿಮಗೆ ಲಾಸ್. ನಾ ಏನು ಹೇಳಂಗಿಲ್ಲ ನಿಮಗೆ. ಎಷ್ಟು ಜನ ನೋಡಿದಾರ ಈಗ ಆಲ್ರೆಡಿ? ಈಗ ವ್ಯೂವೇ 500 ಜನ ರೀಚ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಇವತ್ತು ಈವ್ನಿಂಗಿಗೆ 500 ವ್ಯೂವ್ಸು ರೀಚ್ ಆಗುತ್ತೆ. ಆ 500 ಜನದಲ್ಲಿ ಬರೀ ಜಸ್ಟ್ ಇವ್ರು 8 ರಿಂದ 10 ಜನ ಅಷ್ಟೇನ ವರ್ಕ್ ಮಾಡ್ತಾ ಇರೋದು. ನಾನೇನು ಹೇಳಲ್ಲ ನಿಮಗೆ. ನಿಮ್ಮ ವರ್ಕ್ ನಿಮ್ಮ ಕೈಯಲ್ಲಿರುತ್ತೆ, ನಿಮ್ಮ ಜಾಬು, ನಿಮ್ಮ ಸಕ್ಸಸ್ಸು. ಓಕೆ, ನೆಕ್ಸ್ಟ್ ಇವತ್ತು ಕ್ಲಾಸ್ ಕಡೆ ಹೋಗೋಣ. ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ. ಈ ಚಾಪ್ಟರಲ್ಲಿ ನಿಮಗೆ ಒಂದು 7 ರಿಂದ 8 ಟೈಪ್ಸ್ ಕ್ವಶನ್ ಬರುತ್ತೆ. ಯಾವೆಲ್ಲ ರೀತಿ ಕ್ವಶನ್ ಬರುತ್ತೆ ಅಂತ ನಾನು ನಿನ್ನೆ ಪರ್ಸೆಂಟೇಜ್ ಕ್ಲಾಸಲ್ಲೇ ಹೇಳಿದ್ದೀನಿ. ಕೊಂಡ ಬೆಲೆ ಕೊಟ್ಟು ಮಾರಾಟ ಬೆಲೆ ಕೇಳ್ಬೋದು, ಅಥವಾ ಮಾರಾಟ ಬೆಲೆ ಕೊಟ್ಟು ಕೊಂಡ ಬೆಲೆ ಕೇಳ್ಬೋದು. ಇನ್ನು ನೆಕ್ಸ್ಟು ಮಾರಾಟ ಬೆಲೆ ಅಥವಾ ಕೊಂಡ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟು ಕೊಂಡ ಬೆಲೆ ಮಾರಾಟ ಬೆಲೆ ಕೇಳ್ಬೋದು. ಇನ್ನು ನೆಕ್ಸ್ಟ್ 5 ವಸ್ತುಗಳ ಮಾರಾಟ ಬೆಲೆ 6 ವಸ್ತುಗಳ ಕೊಂಡ ಬೆಲೆಗೆ ಸಮನಾಗಿದ್ದರೆ ಲಾಭದ ಶೇಕಡಾವಾರು ಎಷ್ಟು, ನಷ್ಟದ ಶೇಕಡಾವಾರು ಎಷ್ಟು, ಈ ಥರ ಕ್ವಶನ್ಸ್ ಬರ್ಬೋದು. ಇನ್ನು ನೆಕ್ಸ್ಟ್ 1 ರೂಪಾಯಿಗೆ 28 ವಸ್ತುಗಳನ್ನು ಖರೀದಿಸಿ 40% ಲಾಭವಾಗಿದ್ದರೆ 1 ರೂಪಾಯಿಗೆ ಎಷ್ಟು ವಸ್ತುಗಳನ್ನು ಮಾರಾಟ ಮಾಡಲಾಗಿದೆ, ಈ ಥರ ಕ್ವಶನ್ಸ್ ಬರ್ಬೋದು. ಇನ್ನು ನೆಕ್ಸ್ಟು ವೆರೈಟಿ ಆಫ್ ಕ್ವಶನ್ ಇದೆ. ಇದರಲ್ಲೂ ಕೂಡ ನೀವು ಈಗ ಪರ್ಸೆಂಟೇಜ್ ಅಂತ ಒಂದು ತೊಗೊಂಡ್ರಿ ಅಂದರೆ ಅಲ್ಲಿ ಎಷ್ಟು ಟೈಪ್ಸ್ ಕ್ವಶನ್ ಬರುತ್ತೆ, ಎಷ್ಟು ಟೈಪ್ಸ್ ಕ್ವಶನ್ ಬರಬಹುದು. ನೀವು ಈ ಥರ ಥಿಂಕ್ ಮಾಡ್ಬೇಕು. ಏನು ನೀವು ಸ್ಟಡಿ ಮಾಡೋರು ಇದ್ದೀರಾ, ನಿಮ್ಮ ಥಿಂಕಿಂಗ್ ಮೇಲೆ ನಿಂತಿರುತ್ತೆ ನಿಮ್ಮದು ಎಕ್ಸಾಮ್ ರಿಸಲ್ಟು. ಈಗ ನಾವೊಂದು ಎಕ್ಸಾಂಪಲ್ ಇವತ್ತೇನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಭ ಮತ್ತು ನಷ್ಟ ಅಂತ ಒಂದು ಚಾಪ್ಟರ್, ಒಂದು ಪಾಠವನ್ನು ನಾವು ತೆಗೆದುಕೊಂಡ್ರೆ ಯಾವೆಲ್ಲ ರೀತಿ ಕ್ವಶನ್ ಕೇಳಬಹುದು. ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ರೀತಿ ಕೇಳಿದ್ದಾರೆ, ನಾವು ಎಷ್ಟು ಟೈಪ್ಸ್ನ ಕವರ್ ಮಾಡ್ಕೋಬೇಕು. ಈಗ ಒಂದು ಬಾರ್ಡ್ರ್, ಒಂದು ಡೆಡ್ಲೈನ್ ಇರುತ್ತೆ. ಆ ಡೆಡ್ಲೈನಿಂದ ಹೊರಗೆ ಹೋಗಬಾರ್ದು, ಅದ್ರ ಒಳಗಿರೋ ಎಲ್ಲವೂ ಕವರ್ ಮಾಡಿರಬೇಕು. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಾನು. ಈಗ ನೀವು ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಬೇಕು. ಆವಾಗ ನಿಮಗೆ ಗೊತ್ತಾಗೋದು ಎಷ್ಟು ಟೈಪ್ಸ್ ಕ್ವಶನ್ ಬರ್ತಿದೆ, ಎಷ್ಟು ಟೈಪ್ ಕ್ವಶನ್ ಕೇಳ್ತಾರೆ ಅನ್ನೋದು. ಇಲ್ಲಿ ಒಂದು 5 ರಿಂದ 6 ಟೈಪ್ ಆದರೂ ನೀವು ಅಗ್ನಿವೀರಕ್ಕೆ ರೆಡಿ ಆಗ್ತಿರೋರು ಮಾಡಲೇಬೇಕು. ಇನ್ನು ನೆಕ್ಸ್ಟ್ SSC ವಿಷಯಕ್ಕೆ ಬಂದರೆ, SSC GD ದವ್ರು ಏನಿದ್ದೀರಾ, ನೆಕ್ಸ್ಟ್ ಇವಾಗ ಕ್ಲಾಸಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದನ್ನು ಕೂಡ SSC ದವ್ರು ಬಂದರೆ 8 ರಿಂದ 12 ಟೈಪ್ಸ್ನ ನೀವು ಕವರ್ ಮಾಡಬೇಕು. ಇಲ್ಲೇ ನಾನು ಇವತ್ತೇ ಈ ಕ್ಲಾಸಲ್ಲೇ ನಾನು 8 ರಿಂದ 10 ಟೈಪ್ಸ್ನ ಕವರ್ ಮಾಡ್ತೀನಿ. ನೋಡಿ ಕ್ಲಾಸಸ್ನ. ಯಾರೂ ಕೂಡ ಕ್ಲಾಸ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅರ್ಧ ನೋಡಿದಿ ಇನ್ನರ್ಧ ಬಿಟ್ಟರೆ ಅಂದರೆ ನಿಮಗೆ ಅರ್ಥ ಆಗಲ್ಲ ಏನೂ ಕೂಡ. ಫಸ್ಟ್ ಏನಿದೆ, ಚಿಲ್ಲರೆ ವ್ಯಾಪಾರಿ 1200ಗೆ TV ಖರೀದಿಸಿ 1500ಕ್ಕೆ ಮಾರಾಟ ಮಾಡುತ್ತಾನೆ ಅಥವಾ ಮಾರುತ್ತಾನೆ. ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ನೇ ಕ್ವಶನ್ನಲ್ಲಿ ನಷ್ಟದ ಶೇಕಡಾವಾರು ಕೇಳಿದ್ರು, ಇಲ್ಲಿ ಲಾಭದ ಶೇಕಡಾವಾರು ಇದೆ. ಈಗ ನಮಗೆ ಲಾಭದ ಶೇಕಡಾವಾರು ಕೇಳಿರೋದ್ರಿಂದ ಏನು ಮಾಡಬೇಕು, ಮಾರಾಟ ಬೆಲೆಯಲ್ಲಿ ನಾವು ಕೊಂಡ ಬೆಲೆಯನ್ನು ಮೈನಸ್ ಮಾಡಬೇಕು. ಮಾರಾಟ ಬೆಲೆ ಎಷ್ಟಿದೆ, 1500 ಇದೆ. ನೆಕ್ಸ್ಟ್ ಕೊಂಡ ಬೆಲೆ ಎಷ್ಟಿದೆ, 1200. ಈ 1500ರಲ್ಲಿ 1200 ಮೈನಸ್ ಮಾಡಿದಾಗ ಏನು ಬರುತ್ತೆ, 300.
ಇದೇನಿದೆ 300 ರೂಪಾಯಿ, ಇದು ಲಾಭದ ರೂಪಾಯಿ ಆಗಿದೆ 300 ರೂಪಾಯಿ. ಈಗ ಅವರು ನಮಗೆ ಪರ್ಸೆಂಟೇಜ್ ಕೇಳ್ತಿದ್ದಾರೆ, ರೂಪಾಯಿ ಕೇಳ್ತಿಲ್ಲ. ಹಾಗಾಗಿ ನಾವು ಪರ್ಸೆಂಟೇಜ್ಗೆ ಫೈಂಡ್ ಔಟ್ ಮಾಡಬೇಕು. ಕೊಂಡ ಬೆಲೆ ಎಷ್ಟಿದೆ 1500. ನೆಕ್ಸ್ಟು ಇಂಟು 100. ನೆಕ್ಸ್ಟ್ ಏನು ಮಾಡೋಣ, ಇದೆರಡು ಝೀರೋಗೆ ಇದೆರಡು ಝೀರೋ ಕ್ಯಾನ್ಸಲ್ ಆಗುತ್ತೆ. 3 ಒಂದ್ಲೆ 3 5ಲೆ 15 ಆಗುತ್ತೆ. ನೆಕ್ಸ್ಟು 5 ಒಂದ್ಲೆ 5 2ಲೆ 10, 1 0 0. ಆನ್ಸರ್ ಇಸ್ 20%. ಎಷ್ಟಾಗುತ್ತೆ? 20% ಲಾಭ. ಥರ್ಡ್ ಕ್ವಶನ್ ಏನಿದೆ, ಸೈಕಲ್ನ ಕೊಂಡ ಬೆಲೆ 5000. 1 ವರ್ಷದ ನಂತರ ಅದನ್ನು 3000ಕ್ಕೆ ಮಾರಿದರೆ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಇದು ನಿಮಗೆ ಹೋಮ್ವರ್ಕ್ ಕ್ವಶನ್ ಆಗಿದೆ. ಹೋಮ್ವರ್ಕ್ ನಂಬರ್ 1 ಇದು. ಓಕೆ, ಕಾಮೆಂಟ್ ಮಾಡಿ. ನಾನು ಫಸ್ಟು ಪರ್ಸೆಂಟೇಜ್ ಕ್ಲಾಸಲ್ಲೇ ಹೇಳಿದ್ದೀನಿ, ಯಾರು ನಾವು ರಿಯಲಾಗಿ ನಿಜವಾಗಿ ಯಾರು ಸ್ಟಡಿ ಮಾಡ್ತಿದ್ದೀವಿ, ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ ಎಂದವರು ಸಾಲ್ವ್ ಮಾಡಿ ಹಾಕ್ತೀರಾ. ನೆಕ್ಸ್ಟ್ ಏನಿದೆ 4th ಕ್ವಶನ್ನು. ಈಗ ಫಸ್ಟ್ ಟೈಪ್ 1ನೇ ಟೈಪು ಇಲ್ಲಿ ಕಂಪ್ಲೀಟ್ ಆಯಿತು ಥರ್ಡ್ ಕ್ವಶನ್ಗೆ. ಇನ್ನು ನೆಕ್ಸ್ಟ್ ಏನಿದೆ, ಇಲ್ಲಿಂದ 2ನೇ ಟೈಪ್ ಕ್ವಶನ್ ಏನಿದೆ ನೋಡೋಣ. 40 ಬಿಸ್ಕೆಟ್ ಕೊಂಡ ಬೆಲೆಯು 30 ಬಿಸ್ಕೆಟ್ಗಳ ಮಾರಿದ ಬೆಲೆಗೆ ಸಮನಾಗಿದ್ದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 40 ಬಿಸ್ಕೆಟ್ನ ಕೊಂಡ ಬೆಲೆಯು 30 ಬಿಸ್ಕೆಟ್ನ ಮಾರಿದ ಬೆಲೆಗೆ ಸಮನಂತೆ. ಇಲ್ಲಿ ಏನು ಕೇಳ್ತಿದ್ದಾರೆ ಕ್ವಶನಲ್ಲಿ, ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ತಿದ್ದಾರೆ. ಏನೇನು ಕೊಟ್ಟಿದ್ದಾರೆ, ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಕೊಟ್ಟಿದ್ದಾರೆ. ಇಲ್ಲಿ 2 ಏನಿದೆ, ಸೆಲ್ಲಿಂಗ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ 2 ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ 2 ಕೊಟ್ಟಿದ್ದಾರೆ. ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ. ಕೊಂಡ ಬೆಲೆ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಅವರು, 40 ಬಿಸ್ಕೆಟ್ಗಳ ಕೊಂಡ ಬೆಲೆಯು 30 ಬಿಸ್ಕೆಟ್ಗಳ ಮಾರಿದ ಬೆಲೆಗೆ ಸಮನಾಗಿದೆ ಅಂತ ಹೇಳ್ತಿದ್ದಾರೆ. ಈ ಥರ ಕ್ವಶನ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರಲ್ಲಿ ಇಷ್ಟು ವಸ್ತುಗಳ ಕೊಂಡ ಬೆಲೆ, ಇಷ್ಟು ವಸ್ತುಗಳ ಮಾರಾಟ ಬೆಲೆಗೆ ಅಂತ ಕ್ವಶನ್ ಬಂದಾಗ ಇವ್ರು ಕೊಟ್ಟಿರೋ ಈಕ್ವೇಷನ್ನು ಉಲ್ಟಾ ಆಗುತ್ತೆ. ಯಾವ ಥರ ಅಂದರೆ, ಈಗೇನಿದೆ ಈ 30 ಬಿಸ್ಕೆಟ್ಗಳ ಮಾರಿದ ಬೆಲೆಯು ಕೊಂಡ ಬೆಲೆಯಾಗಿರುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ಈ 40 ಬಿಸ್ಕೆಟ್ಗಳ ಕೊಂಡ ಬೆಲೆಯು ಮಾರಿದ ಬೆಲೆಯಾಗಿರುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾವ ಥರ ಉಲ್ಟಾ ಆಗುತ್ತೆ ಅನ್ನೋದು ಈಕ್ವೇಷನ್ನು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಅವರು ಇಲ್ಲೇನಿದೆ 2 ಇದೆ. ಈ 2ರಲ್ಲಿ ನಮಗೆ ಮೊದಲನೇದೇನಿದೆ, ಕೊಟ್ಟಿರೋ ಈಕ್ವೇಷನ್ನ ನಾವು ಮತ್ತೆ ಸರಿಯಾದ ರೀತಿಯಲ್ಲಿ ಬರ್ಕೊಳ್ಳೋಕ್ಕಷ್ಟೇ ಇದು ಯೂಸ್ ಆಗೋದು, ಮೊದಲನೇ ಸ್ಟೆಪ್ಪು. ಇನ್ನು ನೆಕ್ಸ್ಟ್ 2ನೇದೇನಿದೆ, ಈ 2ನೇದನ್ನ ನಾವು ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಯಾವ ಥರ ಅಂದರೆ, ಮೇಲಿಂದ ಏನಿದೆ ಇದೇನು ಯೂಸ್ ಇಲ್ಲ, ಇವಾಗ ಇದನ್ನು ನಾವು ಕನ್ಸಿಡರ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಏನಿದೆ ಇಲ್ಲಿಗ, ಕೊಂಡ ಬೆಲೆ 30 ಇದೆ, ಮಾರಿದ ಬೆಲೆ 40 ಇದೆ. ಅವರು ಕ್ವಶನಲ್ಲಿ ಕೇಳ್ತಿರೋದು ಏನು, ಲಾಭದ ಶೇಕಡಾವಾರು ಎಷ್ಟು ಅಂತ. ಲಾಭದ ಶೇಕಡಾವಾರು ಬೇಕಂದರೆ ಏನು ಮಾಡಬೇಕು ನಾವು, ಮಾರಾಟ ಬೆಲೆಯಲ್ಲಿ ಕೊಂಡ ಬೆಲೆ ಮೈನಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಮಾರಾಟ ಬೆಲೆ ಎಷ್ಟಿದೆ, 40 ಇದೆ. ಕೊಂಡ ಬೆಲೆ 30 ಇದೆ. 30ರಲ್ಲಿ 40ನ್ನು ಮೈನಸ್ ಮಾಡಿದಾಗ ಏನು ಬರುತ್ತೆ, 10 ಬರುತ್ತೆ. ಏನಿದೆ ಇದು 10, ಇದು ರೂಪಾಯಿ ಆಗಿದೆ. ಅವರು ಪರ್ಸೆಂಟೇಜ್ ಕೇಳ್ತಿರೋದು. ಕೊಂಡ ಬೆಲೆ ಎಷ್ಟಿದೆ, 30 ಇದೆ. ಓಕೆ, 30. ಇನ್ನು ನೆಕ್ಸ್ಟ್ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. ಓಕೆ, ಇವಾಗ ಸಿಂಪ್ಲಿಫಿಕೇಷನ್ ಮಾಡೋಣ. ಏನಿದೆ, 0ಗೆ 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 3/100 ಅಂದರೆ ಎಷ್ಟಾಗುತ್ತೆ, 3/100 ಅಂದರೆ 3 1s 3, 33.3s ಏನಾಗುತ್ತೆ ಆನ್ಸರ್ ನಮ್ಮದು 33.33%. 33.33% ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಈ ಕ್ವಶನ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೂ 2 ಕ್ವಶನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಕ್ವಶನ್ ಇದೆ ನೋಡಿ, ಸೇಮ್ ಟೈಪು. 25 ಆಟಿಕೆಯ ಕೊಂಡ ಬೆಲೆಯು 50 ಆಟಿಕೆಯ ಮಾರಾಟ ಬೆಲೆಗೆ ಸಮನಾಗಿದ್ದರೆ ಲಾಭದ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಈ ಕ್ವಶನಲ್ಲಿ ಅವರು ನಮಗೆ ಲಾಭ ಅಂತಲೂ ಹೇಳಿಲ್ಲ, ನಷ್ಟ ಅಂತಲೂ ಹೇಳಿಲ್ಲ. ಬಟ್ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಲಾಭ ಅಥವಾ ನಷ್ಟದ ಶೇಕಡಾವಾರು ತಿಳಿಸಿ ಅಂತ ನಮಗೆ ಬಿಟ್ಟಿದ್ದಾರೆ. ಇವಾಗ ನಾವಿಲ್ಲಿ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋದನ್ನ ನಾವೇ ಕಂಡುಹಿಡಿಬೇಕು. ಓಕೆ, ಏನಿದೆ, ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಸೇಮ್ ಟೈಪ್ ಕ್ವಶನ್ನು. ಫಸ್ಟ್ ಇವಾಗ ಬಿಡಿಸಿದಲ್ಲ ಲಾಸ್ಟ್ ಕ್ವಶನ್ನು. ಏನಿದೆ, ಕಾಸ್ಟ್ ಪ್ರೈಸ್ ಇದೆ, ನೆಕ್ಸ್ಟು ಸೆಲ್ಲಿಂಗ್ ಪ್ರೈಸ್ ಇದೆ. 25 ಆಟಿಕೆಯ ಕೊಂಡ ಬೆಲೆ, 50 ಆಟಿಕೆಯ ಮಾರಾಟ ಬೆಲೆ ಅಂತ ಹೇಳ್ತಿದ್ದಾರೆ. ಇವಾಗ ಇದು ಉಲ್ಟಾ ಆಗುತ್ತೆ. ಯಾವ ಥರ ಅಂತ ಆಗಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆ. 50 ಆಟಿಕೆಯ ಮಾರಾಟ ಬೆಲೆ ಏನಿದೆ, ಇದು ಕೊಂಡ ಬೆಲೆ ಆಗುತ್ತೆ. ಇನ್ನು ನೆಕ್ಸ್ಟು 25 ಆಟಿಕೆಯ ಕೊಂಡ ಬೆಲೆ ಏನಿದೆ, ಇದು ಮಾರಾಟ ಬೆಲೆ ಆಗುತ್ತೆ. ಕೊಂಡ ಬೆಲೆ ಎಷ್ಟಿದೆ, 50 ಇದೆ. ಮಾರಾಟ ಬೆಲೆ ಎಷ್ಟಿದೆ, 25 ಇದೆ. ಈಗ 50ರಲ್ಲಿ 25ನ್ನು ಮೈನಸ್ ಮಾಡಿದರೆ ಏನು ಬರುತ್ತೆ, ನಮಗೆ 25 ಬರುತ್ತೆ. ಇನ್ನು ನೆಕ್ಸ್ಟ್ ಕೊಂಡ ಬೆಲೆ ಎಷ್ಟಿದೆ, 50 ಇದೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡೋಣ. ಇನ್ನು ನೆಕ್ಸ್ಟು 25 ಒಂದಲೇ 25 2ಲೆ 50 ಆಗುತ್ತೆ. 2 ಒಂದಲೇ 2 5ಲೆ 10, 1 0 0. ಆನ್ಸರ್ ಇಸ್ 50%. 50% ಲಾಭನ ಅಥವಾ ನಷ್ಟನ ಅಂತ ಗೊತ್ತಾಗಬೇಕು ಅಂದರೆ ನಮಗಿಲ್ಲಿ ಇಲ್ಲೇನಿದೆ, ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ 50 ಇದೆ, ಮಾರಾಟ ಬೆಲೆ 25 ಇದೆ.
50ಕ್ಕೆ ಕೊಂಡು 25ಕ್ಕೆ ಮಾರಾಟ ಮಾಡ್ತಾರೆ ಅಂದರೆ ಅಲ್ಲಿ ಲಾಭ ಆಗಿರುತ್ತಾ ನಷ್ಟ ಆಗಿರುತ್ತಾ? ಎಕ್ಸಾಂಪಲ್, ಇವಾಗ ನೀವು ಅಂಗಡೀಲಿ ಒಂದು 50 ರೂಪಾಯಿಗೆ ಶರ್ಟ್ ತರ್ತೀರಾ. ಶರ್ಟ್ನ ತಂದು ಮನೆಯಲ್ಲಿ ನಿಮ್ಮ ಫ್ರೆಂಡ್ ಅಂತ ಬೆಸ್ಟ್ ಫ್ರೆಂಡಿಗೆ 25 ರೂಪಾಯಿಗೆ ಕೊಡ್ತೀರಾ, ಸೇಲ್ ಮಾಡ್ತೀರಾ. ಅಲ್ಲಿ ನಿಮಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? 50 ರೂಪಾಯಿಗೆ ತಂದಿದ್ದು ಬಟ್ ನಿಮ್ಮ ಫ್ರೆಂಡಿಗೆ ಕೊಟ್ಟಿದ್ದು 25 ರೂಪಾಯಿಗೆ. ಅಲ್ಲಿ ಏನಾಯಿತು? ನಷ್ಟನೇ ಆಗಿರುತ್ತೆ. ಓಕೆ, ಎಷ್ಟು ಪರ್ಸೆಂಟು? 50%. ಏನಿದೆ, 5 ಪುಸ್ತಕದ ಮಾರಾಟ ಬೆಲೆ 6 ಪುಸ್ತಕಗಳ ಕೊಂಡ ಬೆಲೆಗೆ ಸಮನಾಗಿದ್ದರೆ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲೂ ಕೂಡ ಲಾಭ ಅಥವಾ ನಷ್ಟ ಅಂತ ಅವ್ರು ಕೊಟ್ಟಿಲ್ಲ, ನೀವೇ ಡಿಸೈಡ್ ಮಾಡಬೇಕು ಲಾಭನ ನಷ್ಟನ ಅಂತ. ನಾನು ಈ ಕ್ವಶನ್ನ ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಒಮ್ಮೆ ಸಾಲ್ವ್ ಮಾಡಿದ್ದೀನಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕ್ಲಾಸಸ್ನ ಪೂರ್ತಿ ಯಾರು ನೋಡಿದ್ದೀರಾ ಕಂಪ್ಲೀಟ್ ಆಗೋವರೆಗೂ ಅವ್ರಿಗೆ ಗೊತ್ತಾಗುತ್ತೆ. ಈ ಕ್ವಶನ್ ನಾನು ಬಿಡಿಸಿದ್ದೀನಿ ಆಲ್ರೆಡಿ. ಇವಾಗ ನೀವು ಸಾಲ್ವ್ ಮಾಡಿ ನನಗೆ ಕಾಮೆಂಟಲ್ಲಿ ಹಾಕಬೇಕು. ಹೋಮ್ವರ್ಕ್ ನಂಬರ್ 2 ಇದು. ನೆಕ್ಸ್ಟ್ 7th ಕ್ವಶನ್. ಇಲ್ಲಿ 7th ಕ್ವಶನಿಂದ ಏನಿದೆ, 3rd ಟೈಪ್ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ 2 ಟೈಪ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಕ್ವಶನ್ ಏನಿದೆ, ಒಂದು ವಸ್ತುವಿನ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ 120 ರೂಪಾಯಿ. ಲಾಭದ ಶೇಕಡಾವಾರು 10%. ಮಾರಿದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 120 ರೂಪಾಯಿ ಅಂತ. ಈ ಥರ ಕ್ವಶನ್ಸು ನಿಮಗೆ ಬರುತ್ತೆ. ಏನು ಮಾಡಬೇಕು ಅಂದರೆ ಈ ಥರ ಕ್ವಶನಲ್ಲಿ ನೀವು ಇವಾಗ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ, ಮೊದಲು ನೀವು ಫಸ್ಟ್ನೇ ಸ್ಟೆಪ್ ಏನು ಮಾಡಬೇಕು, ಲಾಭ ಎಷ್ಟಾಗಿದೆ ನಷ್ಟ ಎಷ್ಟಾಗಿದೆ ಅನ್ನೋದನ್ನ ನೋಡಬೇಕು. ಇಲ್ಲೇನು ಇವಾಗ ಕೊಟ್ಟಿರೋದು 10% ಲಾಭ ಅಂತ ಕೊಟ್ಟಿದ್ದಾರೆ. ಲಾಭದ ಶೇಕಡಾವಾರು 10% ಅಂತ ಹೇಳಿದ್ದಾರೆ. ಈಗ ನೀವೇನು ಮಾಡಬೇಕು ಅಂದರೆ, ಮೊದಲು ಯಾವತ್ತು ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟಿರುತ್ತೆ? 100 ಇರುತ್ತೆ. ಓಕೆ, 100 ಇರುತ್ತೆ. ನೆಕ್ಸ್ಟ್ ಲಾಭದ ಶೇಕಡಾವಾರು ಎಷ್ಟು ಅಂತ ಹೇಳಿದ್ದಾರೆ? 10% ಅಂತ ಹೇಳಿದ್ದಾರೆ. 10% ಲಾಭ ಅಂದರೆ ಎಷ್ಟಾಗುತ್ತೆ? 100 ಇದ್ದಿದ್ದು 10% ಲಾಭ ಅಂದರೆ 110 ಆಗುತ್ತೆ. ಓಕೆ, ಇಲ್ಲಿ 1ನೇ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನಮ್ಮದು. ನೆಕ್ಸ್ಟ್ ಏನು ಮಾಡಬೇಕು ನೀವು ಇವಾಗ ಅಂದರೆ, ಇಲ್ಲಿ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ಕೊಟ್ಟಿರೋದ್ರಿಂದ ಇಲ್ಲಿ ನೀವು ಈ ಎರಡರ ನಡುವೆ ವ್ಯತ್ಯಾಸ ತೆಗಿಬೇಕು. ಯಾವುದರ ನಡುವೆ? 100 ಮತ್ತು 110 ನಡುವೆ ವ್ಯತ್ಯಾಸ ತೆಗಿಬೇಕು. ಎಷ್ಟು ಬರುತ್ತೆ ವ್ಯತ್ಯಾಸ? 100 ಮತ್ತು 110 ಅಂದರೆ 10 ಬರುತ್ತೆ. ಓಕೆ, ಈ 10 ಏನಿದೆ, ಈ 10 ನಿಮಗೆ ಎಷ್ಟು ಅಂತ ಹೇಳಿದ್ದಾರೆ? ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ 120 ರೂಪಾಯಿ ಅಂತ ಹೇಳಿದ್ದಾರೆ. ಈ 120 ರೂಪಾಯಿ ಏನಿದೆ, ಈ 10 ಆಗುತ್ತೆ. ಇನ್ನು ನೆಕ್ಸ್ಟು ಕೇಳಿರೋದೇನು ಕ್ವಶನಲ್ಲಿ? ಮಾರಾಟ ಬೆಲೆ ಏನು? ಮಾರಾಟ ಬೆಲೆ ಅಂದರೆ ಎಷ್ಟಾಗುತ್ತೆ? ಇದು 100 ಕೊಂಡ ಬೆಲೆ, ಕಾಸ್ಟ್ ಪ್ರೈಸು. ಸೆಲ್ಲಿಂಗ್ ಪ್ರೈಸ್ ಯಾವುದು? ಕಲರ್ ಚೇಂಜ್ ಮಾಡ್ತೀನಿ, ವೇಟ್. ಕೊಂಡ ಬೆಲೆ ಯಾವುದಾಗುತ್ತೆ? ಈ 100 ಆಗುತ್ತೆ. ಮಾರಾಟ ಬೆಲೆ ಯಾವುದಾಗುತ್ತೆ? 110 ಆಗುತ್ತೆ. ಈಗ ನಿಮ್ಗೆ ಏನು ಬೇಕು? ಮಾರಾಟ ಬೆಲೆ ಬೇಕು. ಮಾರಾಟ ಬೆಲೆ ಎಷ್ಟಾಗುತ್ತೆ? 110 ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ 10 ಮತ್ತು 120 ಅಂದರೆ ಏನಾಗಿದೆ? ಇಲ್ಲಿ ಇಂಟು 12 ಆಗಿದೆ. ಇಲ್ಲೂ ಕೂಡ ನೀವು ಇಂಟು 12 ಮಾಡಿ. ಇಲ್ಲೂ 12 ಮಾಡಿದರೆ ಏನು ಬರುತ್ತೆ ನಿಮಗೆ? 12 ಇಂಟು 110 ಅಂದರೆ 1320. ಆನ್ಸರ್ ಈಸ್ 1320. ನೆಕ್ಸ್ಟ್ ಕ್ವಶನ್ ಏನಿದೆ, ಅದೇ ಟೈಪ್. ಇವಾಗ ಏನು ಬಿಡಿಸಿದ್ವಿ ಅದೇ ಟೈಪ್ ಇದೆ. ಇಲ್ಲೇನಿದೆ, ಒಂದು ಆಟಿಕೆಯ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ 150 ರೂಪಾಯಿ. ಲಾಭದ ಶೇಕಡಾವಾರು 10% ಆಗಿದ್ದರೆ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಮೊದಲನೇ ಕ್ವಶನ್ನಲ್ಲಿ ಈ ಟೈಪಲ್ಲಿ ಏನಿತ್ತು? ಮಾರಾಟ ಬೆಲೆಯ ಕಂಡುಹಿಡಿಯಿರಿ ಅಂತ ಇತ್ತು. ಇಲ್ಲೇನಿದೆ ಸೆಕೆಂಡಲ್ಲಿ ಇದೇ ಟೈಪಲ್ಲಿ ಕ್ವಶನಲ್ಲಿ ಕೊಂಡ ಬೆಲೆ ಕೇಳ್ತಿದ್ದಾರೆ. ಇಲ್ಲೂ ಕೂಡ ಲಾಭದ ಶೇಕಡಾವಾರು 10 ಅಂತಲೇ ಹೇಳ್ತಿದ್ದಾರೆ. ಇವಾಗ ಯಾವತ್ತು ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಎಷ್ಟಿರುತ್ತೆ? 100 ಇರುತ್ತೆ. ಇನ್ನು ನೆಕ್ಸ್ಟು ಲಾಭದ ಶೇಕಡಾವಾರು ಎಷ್ಟು? 10% ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಷ್ಟಾಗುತ್ತೆ? 100 ಇದ್ದಿದ್ದು ಲಾಭದ ಶೇಕಡಾವಾರು 10 ಅಂದರೆ 110 ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು? ವ್ಯತ್ಯಾಸ ಕೊಟ್ಟಿರೋದ್ರಿಂದ ಈ 100 ಮತ್ತು 110 ನಡುವೆ ವ್ಯತ್ಯಾಸ ತೆಗಿಬೇಕು. ಎಷ್ಟಾಗುತ್ತೆ? 10 ಆಗುತ್ತೆ. ಆಗಲೇ ಹೇಳಿದ್ದೀನಿ ನಿಮಗೆ ಏನೇನು ಮಾಡಬೇಕು ಅಂತ. ಇದನ್ನು ಮೊದಲು ಮಾಡ್ಕೋಬೇಕು. ಇದು ಸ್ಟೆಪ್ 1 ಅಂದ್ಕೊಳ್ಳಿ. ನೀವು ಗಣಿತ ಕಲಿಬೇಕು ಅಂದರೆ ಸ್ಟೆಪ್ ವೈಸ್ ಸ್ಟೆಪ್ ಕಲಿಬೇಕು. ಫಸ್ಟ್ನೇ ಸ್ಟೆಪ್ಪು, ಸೆಕೆಂಡ್ನೇ ಸ್ಟೆಪ್ಪು, 3ನೇ ಸ್ಟೆಪ್ಪು, 4th ಸ್ಟೆಪ್ಪು. ಈ ಥರ ನೀವು ಸ್ಟೆಪ್ ವೈಸ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋದ್ರಿ ಅಂದರೆ ನಿಮಗೂ ಕೂಡ ತಲೆಯಲ್ಲಿ ಉಳಿಯುತ್ತೆ ಲೆಕ್ಕ. ನೀವು ಮಾಡಿದ ಲೆಕ್ಕ ನಿಮಗೆ ಅರ್ಥ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಬಿಡಿಸುವಾಗ, ಲೆಕ್ಕ ಬಿಡಿಸುವಾಗ ಎಲ್ಲಾದರೂ ತಪ್ಪಾಯಿತು ಅಂದರೆ ಯಾವ ಸ್ಟೆಪ್ಪಲ್ಲಿ ತಪ್ಪಾಗಿದೆ, ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಈ ಸ್ಟೆಪ್ ವೈಸ್ ಬಿಡಿಸ್ಕೊಂಡು ಹೋದಾಗ ಮಾತ್ರ ಗೊತ್ತಾಗೋದು. ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ತಪ್ಪು ಮಾಡಿದ್ದೀನಿ, ಇಲ್ಲಿ ನಾನು ಸರಿ ಮಾಡಬೇಕು. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸರಿ ಮಾಡಿದಾಗ ನನಗೆ ಫೈನಲ್ ಆನ್ಸರ್ ಕರೆಕ್ಟ್ ಬರುತ್ತೆ. ನೀವು ಪ್ರಾಬ್ಲಮ್ ಬಿಡಿಸುವಾಗ ಎಲ್ಲಾದರೂ ಒಂದು ಕಡೆ ತಪ್ಪು ಮಾಡಿದ್ರಿ ಅಂದರೆ ನಿಮಗೆ ಫೈನಲ್ ಆನ್ಸರ್ ರಾಂಗ್ ಬರುತ್ತೆ. ಆ ರಾಂಗ್ ಬಂದಿದ್ದನ್ನ ನೀವು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ ನೀವು ಈಸಿಯಾಗಿ ಯಾವ ಥರ ಹುಡುಕ್ಬೋದು ಅಂದರೆ ಈ ಥರ ಸ್ಟೆಪ್ ವೈಸ್ ಮಾಡಿದಾಗ ಮಾತ್ರ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ಕಡೆ ಬರೋಣ. ಇದು ಸ್ಟೆಪ್ 1 ಅಂತ ಅಂದ್ಕೊಳ್ಳಿ ಅಂತ ಹೇಳಿದೆ. ಸ್ಟೆಪ್ 1 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು ನೀವು ಇವಾಗ? ಈ 10 ಏನು ಬಂದಿದೆ, ಈ ವ್ಯತ್ಯಾಸ 10 ಅಂದರೆ ಎಷ್ಟು ಅಂತ ಹೇಳಿದ್ದಾರೆ? ವ್ಯತ್ಯಾಸ ಕೊಟ್ಟಿದ್ದಾರೆ 150 ಅಂತ, 150 ರೂಪಾಯಿ ಅಂತ ಕೊಟ್ಟಿದ್ದಾರೆ.
ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ ಕ್ವಶನಲ್ಲಿ, ಕೊಂಡ ಬೆಲೆ ಅಂದರೆ ಎಷ್ಟು ಅಂತ ಹೇಳಿದ್ದೀನಿ ಆವಾಗಲೇ. ಕೊಂಡ ಬೆಲೆ ಅಂದರೆ ಯಾವುದಾಗುತ್ತೆ, 100 ಆಗುತ್ತೆ. ಮಾರಾಟ ಬೆಲೆ ಅಂದರೆ ಯಾವುದಾಗುತ್ತೆ, 110 ಆಗುತ್ತೆ. ಈ ಕ್ವಶನಲ್ಲಿ ಕೇಳಿರೋದೇನು, ಕೊಂಡ ಬೆಲೆ ಯಾವುದು ಅಂತ. ಎಷ್ಟಾಗುತ್ತೆ ಹಾಗಾದರೆ 100 ಬರಬೇಕು ಈ ಜಾಗದಲ್ಲಿ ನಮಗೆ. ಅದೇ ಮಾರಾಟ ಬೆಲೆ ಕೇಳಿದ್ರು ಅಂದರೆ 110 ಬರಬೇಕು. ಏನಿದೆ ಇಲ್ಲೂ 10 ಮತ್ತು 150 ಅಂದರೆ ಏನಾಗಿದೆ, ಇಲ್ಲಿ ಇಂಟು 15 ಆಗಿದೆ. 10 15 150 ಆಗುತ್ತೆ. ಇಲ್ಲೂ ಕೂಡ ನಾವು ಇಂಟು 15 ಮಾಡೋಣ. ಎಷ್ಟು ಬರುತ್ತೆ, 1500. ಆನ್ಸರ್ ಈಸ್ 1500. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. ಸಾರಿ, ಆ ಟೈಪಲ್ಲಿ ನಿಮಗೆ ಹೋಮ್ವರ್ಕ್ ಇಲ್ಲ. ಆದರೂ ನಿಮಗೆ ಹೋಮ್ವರ್ಕ್ನ ಬೇಕು ಅಂದರೆ ಕೊಟ್ಟಿರೋ ಹೋಮ್ವರ್ಕೇ ಮಾಡಲ್ಲ ನೀವು, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡೇ ಬಂದಿಲ್ಲ ಇವತ್ತು ಕ್ವಶನ್ನ. ಏನಿದೆ ಇದು ಇಲ್ಲಿಂದ 4th ಟೈಪ್, 4ನೇ ಟೈಪ್ ಆಗಿದೆ. ಇಲ್ಲಿಗೆ ಏನಿದೆ ಲಾಸ್ಟ್ ಕ್ವಶನ್ ಬಿಡಿಸಿದೆಯಲ್ಲ, ಅಲ್ಲಿಗೆ 3 ಟೈಪ್ ಕಂಪ್ಲೀಟ್ ಆಯಿತು. ಇದು 4ನೇ ಟೈಪ್ ಆಗಿದೆ. ಇಲ್ಲೇನಿದೆ ಕ್ವಶನ್ನು, ಕಾರನ್ನು 36% ನಷ್ಟದಲ್ಲಿ ಮಾರಾಟ ಮಾಡಲಾಗಿದೆ. ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಕೊಂಡ ಬೆಲೆ ಎಷ್ಟಿರುತ್ತೆ ಅಂತ ಹೇಳಿದ್ದೀನಿ ನಾನು, 100 ಇರುತ್ತೆ, 100. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ, 36% ನಷ್ಟದಲ್ಲಿ ಮಾರಾಟ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರಲ್ಲಿ 10% ನಷ್ಟವಾಗಿದೆ ಅಂತ ಹೇಳ್ತಾರೆ. ಅವಾಗ ನೀವು ಎಷ್ಟು ಬರ್ಕೋಬೇಕು, ಇಲ್ಲಿ 90 ಬರ್ಕೋಬೇಕು. ಇನ್ನು ನೆಕ್ಸ್ಟು 20% ನಷ್ಟವಾಗಿದೆ ಅಂತ ಹೇಳ್ತಾರೆ. ಅವಾಗ ನೀವು ಎಲ್ಲ ಎಷ್ಟು ಬರ್ಕೋಬೇಕು, 80 ಬರ್ಕೋಬೇಕು. ಅದೇ ಥರ ಇವಾಗ 36% ನಷ್ಟ ಅಂತ ಹೇಳ್ತಿದ್ದಾರೆ. ಈ 100ರಲ್ಲಿ 36ನ್ನು ನೀವು ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ, ಆನ್ಸರು 64 ಬರುತ್ತೆ. ಎಷ್ಟು ಬರುತ್ತೆ, 64 ಬರುತ್ತೆ. ಇಲ್ಲೇನು ಬರಬೇಕಂಗಾದ್ರೆ 64. ನೆಕ್ಸ್ಟ್ ಏನು ಮಾಡಬೇಕು ನೀವು ಇವಾಗ, ಯಾವುದ್ರ ರೇಷೋ ತೆಗಿಬೇಕು, ಈ ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ಅಂದರೆ ಇದೇ ರೇಷೋ ತೆಗಿಬೇಕು. ಇವಾಗ ಏನಿದೆ 100 ಮತ್ತು 64ರ ನಡುವೆ ರೇಷೋ ತೆಗಿಬೇಕು ನೀವು. ಇವಾಗ ಏನಾಗುತ್ತೆ, 2ರ ಮಗ್ಗೆಯಿಂದನೇ ಮಾಡೋಣ. 2 50 100 ಆಗುತ್ತೆ. ಇನ್ನು ನೆಕ್ಸ್ಟು 2 3 6, 2 2 4 ಆಗುತ್ತೆ. ಇನ್ನು ನೆಕ್ಸ್ಟ್ 2ರಿಂದನೇ ಮಾಡೋಣ. 2 1 2, ನೆಕ್ಸ್ಟ್ 1 ಉಳಿತು, ಎಷ್ಟಾಯಿತು, 16 ಆಯಿತು. 2 6 12 ಆಗುತ್ತೆ. ಇನ್ನು ನೆಕ್ಸ್ಟು 2 25 50 ಆಗುತ್ತೆ. ಎಷ್ಟು ಬಂತು ನಮಗೆ ಫೈನಲ್ ಆಗಿ, 25:16. ಯಾವ ಆಪ್ಷನಲ್ಲಿದೆ ನೋಡಿ, ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 25:16. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ಏನಿದೆ, ಇಲ್ಲಿ ರೇಷೋನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಭ ಎಷ್ಟಾಗುತ್ತೆ, ನಷ್ಟ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈಗೇನು ಬಿಡಿಸಿದೆ ಸೇಮ್ ಕ್ವಶನ್. ಈ ಕ್ವಶನಲ್ಲಿ ಏನಿದೆ, ರೇಷೋ ಕೊಟ್ಟಿದ್ದಾರೆ. ರೇಷೋ ಕೊಟ್ಟು ಪರ್ಸೆಂಟೇಜ್ ಕಂಡುಹಿಡಿಯೋಕೆ ಕೇಳಿದ್ದಾರೆ, ಲಾಭದ ಶೇಕಡಾವಾರು ಕಂಡುಹಿಡಿಯೋಕೆ ಕೇಳಿದ್ದಾರೆ. ಇಲ್ಲಿ ಹೇಗೆ ಮಾಡಬೇಕು ಅಂದರೆ, ಏನಿದೆ ಕ್ವಶನ್ನು, ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ 20:25 ಆಗಿದ್ದರೆ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್, ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ ಎರಡೂ ಇದೆ ಇಲ್ಲಿ. ಕೊಂಡ ಬೆಲೆ ಮತ್ತು ಮಾರಾಟ ಬೆಲೆ. ಓಕೆ, ಎಷ್ಟಿದೆ, ಕೊಂಡ ಬೆಲೆ ಎಷ್ಟು ಅಂತ ಹೇಳ್ತಿದ್ದಾರೆ, 20 ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಮಾರಾಟ ಬೆಲೆ 25. ಇಲ್ಲೇನಾಗಿದೆ ಅಂತ ನೋಡೋದಾದರೆ, ಕೊಂಡ ಬೆಲೆ 20 ಇದೆ, ಮಾರಾಟ ಬೆಲೆ 25 ಇದೆ. ಈಗ ಹೇಳಿದೆ ನಾನು ನಿಮಗೆ, ಅಂಗಡಿಯಿಂದ ನೀವು ಚಾಕ್ಲೇಟ್ನ 20 ರೂಪಾಯಿಗೆ ತರ್ತೀರಾ, 25 ರೂಪಾಯಿಗೆ ನಿಮ್ಮ ತಮ್ಮ ತಂಗಿ ಕೊಡ್ತೀರಾ. ಎಷ್ಟು ರೂಪಾಯಿ ಲಾಭ ಆದಂಗೆ ನಿಮಗೆ, ತಂದಿದ್ದು 20ಕ್ಕೆ, ಮಾರಿದ್ದು 25ಕ್ಕೆ. ಇಲ್ಲಿ ಎಷ್ಟು ರೂಪಾಯಿ ಲಾಭ ಆಯಿತು, 5 ರೂಪಾಯಿ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಆಯಿತು, 5 ರೂಪಾಯಿ ಲಾಭ ಆಯಿತು. ನೆಕ್ಸ್ಟ್ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಏನು ಮಾಡಬೇಕು, ಕಾಸ್ಟ್ ಪ್ರೈಸ್ ಎಷ್ಟಿದೆ, 20 ರೂಪಾಯಿ ಇದೆ ಕೊಂಡ ಬೆಲೆ. ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 5 1 5 4 20 ಆಗುತ್ತೆ. 4 1 4 25 100 ಆಗುತ್ತೆ. ಆನ್ಸರ್ ಈಸ್ 25%. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ. 25% ಪ್ರಾಫಿಟ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ಒಂದು ವಸ್ತುವನ್ನು 20% ನಷ್ಟದಲ್ಲಿ ಮಾರಾಟ ಮಾಡಿದರೆ ಅಸಲು ಮತ್ತು ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಸೇಮ್ ಕ್ವಶನ್. ಈ ಕ್ವಶನ್ನ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಹೋಮ್ವರ್ಕ್ ನಂಬರ್ 3 ಇದು. ಹೋಮ್ವರ್ಕ್ ನಂಬರ್ 3. ಇಲ್ಲಿಂದ 5th ಟೈಪ್ ಸ್ಟಾರ್ಟ್ ಆಗುತ್ತೆ, 5ನೇ ವಿಧಾನ. ಎಷ್ಟಿದೆ, ಆಲ್ರೆಡಿ 4 ಟೈಪ್ಸು ಕಂಪ್ಲೀಟ್ ಆಯಿತು. ಇಲ್ಲಿಂದ ಏನಿದೆ 12 ಕ್ವಶನಿಂದ ನಿಮಗೆ 5th ಟೈಪ್ ಏನಿದೆ. ಇಲ್ಲಿ ಏನಿದೆ ಕ್ವಶನ್ ನೋಡೋಣ. ವ್ಯಾಪಾರಿ ತನ್ನ ಸರಕಿನ ಅಸಲು ಬೆಲೆಗಿಂತ 50% ಹೆಚ್ಚಿಸಿ ನಂತರ 20% ರಿಯಾಯಿತಿಯನ್ನು ನೀಡಿದರೆ ಅವನಿಗಾದ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳ್ತಿದ್ದಾರೆ. ನಾನು ನಿನ್ನೆ ನಿಮಗೆ ಪರ್ಸೆಂಟೇಜ್ ಚಾಪ್ಟರಲ್ಲಿ ಒಂದು ಏನು ಹೇಳ್ಕೊಟ್ಟಿದ್ದೆ ಅಂದರೆ, ಗೊತ್ತಿಲ್ಲದ ಮೌಲ್ಯದ ಅಥವಾ ಎಕ್ಸನ್ನು ನೀವೇನಂತ ಅನ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೆ, 100. ಯಾವುದೋ ಒಂದು ಪ್ರೈಸ್ ಕೊಟ್ಟಿದ್ದಾರೆ, ಯಾವುದೋ ಒಂದು ವಸ್ತುವಿನ ಕೊಂಡ ಬೆಲೆ ಕೊಟ್ಟಿದ್ದಾರೆ ಅಥವಾ ಮಾರಾಟ ಬೆಲೆ ಕೊಟ್ಟಿದ್ದಾರೆ, ಬಟ್ ಅದು ನಮಗೆ ಗೊತ್ತಿಲ್ಲ. ಆಗ ನಾವೇನು ಮಾಡಬೇಕು, 100 ಅನ್ಕೋಬೇಕು. ಕ್ವಶನಲ್ಲಿ ವ್ಯಾಪಾರಿ ತನ್ನ ಸರಕಿನ ಅಸಲು ಬೆಲೆಗಿಂತ 50% ಹೆಚ್ಚಿಸಿ ಅಂತ ಹೇಳ್ತಿದ್ದಾರೆ. ಬಟ್ ವ್ಯಾಪಾರಿ ತನ್ನ ಸರಕಿಗೆ ಎಷ್ಟು ಪ್ರೈಸ್ ಇಟ್ಟಿದ್ದಾನೆ ಅಥವಾ ಎಷ್ಟು ಅಮೌಂಟ್ ಇದೆ, ಅದಕ್ಕೆ ಎಷ್ಟು ದುಡ್ಡಿದೆ ಆ ವಸ್ತುಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, 100 ಅನ್ಕೋಬೇಕು.
ಇನ್ನು ನೆಕ್ಸ್ಟು ಏನು ಹೇಳಿದ್ದಾರೆ ಕ್ವಶನಲ್ಲಿ, ವ್ಯಾಪಾರಿ ತನ್ನ ಸರಕಿನ ಅಸಲು ಬೆಲೆಗಿಂತ 50% ಹೆಚ್ಚಿಸಿ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಅದರದ್ದು ಅಸಲು ಬೆಲೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ನಾವು 100 ಅಂತ ಅಂದ್ಕೊಂಡ್ವಿ. ಈಗ ನೆಕ್ಸ್ಟ್ ಏನು ಹೇಳ್ತಿದ್ದಾನೆ, 50% ಹೆಚ್ಚಿಸಿ. ಈಗ ಒಂದು ಪ್ರೈಸ್ ಎಷ್ಟಿದೆ, ಸರಕಿನ ಅಸಲು ಬೆಲೆ ಎಷ್ಟಿದೆ ನಮಗೆ ಗೊತ್ತಿದ್ದಿಲ್ಲ, ಬಟ್ ನಾವು 100 ಅಂತ ಅಂದ್ಕೊಂಡಿದ್ದೀವಿ. ಈ 100ಕ್ಕೇನಿದೆ ಅವನು 50% ಹೆಚ್ಚಿಸ್ತಾನಂತೆ. ಎಷ್ಟಾಗುತ್ತೆ? 100 ಇದ್ದಿದ್ದು 50% ಹೆಚ್ಚಿಸಿದ್ರೆ 150 ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾನೆ ಕ್ವಶನಲ್ಲಿ, ಮತ್ತೆ ನಂತರ 20% ರಿಯಾಯಿತಿಯನ್ನು ನೀಡಿದರೆ. ಈಗ ಮತ್ತೆ ಅವನು 20% ರಿಯಾಯಿತಿಯನ್ನು ನೀಡ್ತಾನಂತೆ. ಯಾವ ಥರ ಅಂದರೆ, ಎಕ್ಸಾಂಪಲ್ ಒಂದು ಬಟ್ಟೆ ಅಂಗಡಿ ಇರುತ್ತೆ, ಅದರಲ್ಲಿ ಅವರು ಒಂದು 100 ರೂಪಾಯಿ ಕೊಟ್ಟು ಶರ್ಟ್ ತಂದಿದ್ದಾರೆ ಅಂದರೆ ಅವ್ರಿಗೆ ಲಾಭ ಆಗಬೇಕಂದ್ರೆ ಅವ್ರು ಯಾವ ಥರ ಮಾಡ್ತಾರೆ ಅಂದರೆ, ಅದಕ್ಕೆ ಅದರ 100 ರೂಪಾಯಿ ಇದ್ದಿದ್ದ ಶರ್ಟನ್ನು 250 ಅಂತ ಸ್ಟಿಕ್ಕರ್ ಹಾಕಿ ಅದ್ರ ಮೇಲೆ ಏನಿದೆ ಮತ್ತೆ 10% ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿ ಅವ್ರು ಏನಿದೆ ತಂದಿದ್ದ ಪ್ರೈಸ್ 100ಕ್ಕಿಂತ 150 ರೂಪಾಯಿ ಅವ್ರಿಗೆ ಲಾಭ ಆಗಬೇಕು. ಆ ಥರ ಅವರು ಕೊಟ್ಟು ಪ್ರೈಸ್ನ ಸೇಲ್ ಮಾಡ್ತಾ ಇರ್ತಾರೆ. ಸೇಮ್ ಅದೇ ಥರ ಈ 150ಕ್ಕೆ 20% ರಿಯಾಯಿತಿ ಕೊಡ್ತಾನೆ ಅವನು. ಈ ಮತ್ತೆ ರಿಯಾಯಿತಿ ಕೊಡ್ತಾನೆ ಅಂದರೆ ಈ 100ಕ್ಕೆ ಕೊಡಲ್ಲ ಅವನು, ಈ 150ಕ್ಕೆ ರಿಯಾಯಿತಿ ಕೊಡೋದು. ಓಕೆ, 150ಕ್ಕೆ ಎಷ್ಟು ರಿಯಾಯಿತಿ ಕೊಡ್ತಾನೆ? 20% ಅಂತ ಹೇಳಿದ್ದಾರೆ. ನಮಗೆ ಇಲ್ಲಿ 150ರಲ್ಲಿ 20% ಎಷ್ಟು ಅಂತ ಗೊತ್ತಾಗಬೇಕು. ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಯಾವ ಥರ ಹೇಳಿದ್ದೀನಿ, ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ. ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ 1 0 ಕ್ಯಾನ್ಸಲ್ ಮಾಡಿದರೆ ಎಷ್ಟು % ಸಿಗುತ್ತೆ? 10% ಸಿಗುತ್ತೆ. ಈ 15 ಅಂದರೆ 10%. ನಮಗೆ ಬೇಕಾಗಿರೋದು ಎಷ್ಟು? 20% ಅಂದರೆ ಎಷ್ಟು ಅಂತ. ಹಾಗಾಗಿ ಏನು ಮಾಡಬೇಕು ನಾವು? 15 × 2. 15 × 2 ಮಾಡಿದರೆ ನಮಗೇನು ಬರುತ್ತೆ? 30 ಬರುತ್ತೆ. 15 2 30 ಆಗುತ್ತೆ. ಈಗ ನಾವೇನು ಮಾಡಬೇಕು? ಈ 150ರಲ್ಲಿ 30ನ್ನು ಮೈನಸ್ ಮಾಡಬೇಕು. ಇಲ್ಲಿ ರಿಯಾಯಿತಿ ಕೊಟ್ಟಿರೋದ್ರಿಂದ ನಾವು ಮೈನಸ್ ಮಾಡಬೇಕು. 150ರಲ್ಲಿ ಈ 30ನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 120 ಬರುತ್ತೆ. ಓಕೆ, ಮೊದಲು ಅವನು ಶರ್ಟ್ ಅಥವಾ ಒಂದು ವಸ್ತುವನ್ನು ತಂದಿದ್ದು ಯಾವ ಪ್ರೈಸಿಗೆ? 100ಕ್ಕೆ. ಈಗ ಅವನು ಅದರ ಅಸಲು ಬೆಲೆಯನ್ನು 50% ಹೆಚ್ಚಿಸಿ ನಂತರ ಮತ್ತೆ 20% ರಿಯಾಯಿತಿ ಕೊಟ್ಟ ಮೇಲೆ ಅದರ ಫೈನಲ್ ಪ್ರೈಸ್ ಎಷ್ಟಾಗಿದೆ? ಅಮೌಂಟ್ ಎಷ್ಟಾಗಿದೆ? 120 ಆಗಿದೆ. ಹಾಗಾದರೆ ಅವನಿಗೆ ಎಷ್ಟು ಶೇಕಡ ಲಾಭ ಆದಂತೆ? 100 ಇದ್ದಿದ್ದು 120 ಆಗಿದೆ ಅಂದರೆ 20% ಲಾಭ. ಯಾವ ಆಪ್ಷನಲ್ಲಿದೆ? ಸೆಕೆಂಡ್ ಆಪ್ಷನಲ್ಲಿದೆ. ಸೇಮ್ ಕ್ವಶನ್ ಇಲ್ಲೊಂದಿದೆ ನೋಡಿ. ಅಂಗಡಿ ಮಾಲೀಕನು ತನ್ನ ಸರಕಿನ ಮೇಲೆ ಅಸಲು ಬೆಲೆಗಿಂತ 20% ಹೆಚ್ಚಿಸಿ ನಂತರ 5% ರಿಯಾಯಿತಿಯನ್ನು ನೀಡಿದರೆ ಅವನಿಗಾದ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಸೇಮು, ಅಸಲು ಬೆಲೆ ಎಷ್ಟಿದೆ ಅಥವಾ ವಸ್ತುವಿನ ಬೆಲೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲ. ಏನು ಮಾಡಬೇಕು ನಾವು ಅವಾಗ? 100 ಅಂತ ಅಂದ್ಕೊಳ್ಬೇಕು. 100. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ? 20% ಹೆಚ್ಚಿಸಿ. 100ಕ್ಕೆ ತಂದಿದ್ದ 20% ಮತ್ತೆ ಹೆಚ್ಚಿಸ್ತಾನಂತೆ. ಎಷ್ಟಾಯಿತು? 120 ಆಯಿತು. ಓಕೆ, ಮತ್ತೇನು ಹೇಳ್ತಿದ್ದಾರೆ? 5% ರಿಯಾಯಿತಿ ಕೊಡ್ತಾನಂತೆ. 5% ಯಾವುದ್ರ ಮೇಲೆ ರಿಯಾಯಿತಿ ಕೊಡ್ತಾನೆ? 100ಕ್ಕಲ್ಲ, 120ಕ್ಕೆ. ಈ 120ಕ್ಕೆ 5% ಅಂದರೆ ಎಷ್ಟಾಗುತ್ತೆ? 120ರಲ್ಲಿ ನಮಗಿವಾಗ 5% ಬೇಕು. 5% ಬೇಕು ಅಂದರೆ ಏನು ಮಾಡಬೇಕು? ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ 1 0 ಕ್ಯಾನ್ಸಲ್ ಮಾಡಿದರೆ ಎಷ್ಟು % ಸಿಗುತ್ತೆ ನಮಗೆ? 10%. 10% 12 ಅಂದರೆ ನಮಗೆ ಬೇಕಾಗಿರೋದು ಎಷ್ಟು? 5%. ಅದರ ಅರ್ಧ ಬೇಕಾಗಿರೋದು ಏನು ಮಾಡಬೇಕು ನಾವು? ಡಿವೈಡೆಡ್/2 ಮಾಡಬೇಕು. ಎಷ್ಟು ಬರುತ್ತೆ? 2 1 2 6. 5% ಅಂದರೆ ಎಷ್ಟಾಗುತ್ತೆ? 120ರಲ್ಲಿ 6 ಆಗುತ್ತೆ. ಈಗ ನಾವು ಈ 120ರಲ್ಲಿ 6ನ್ನು ಮೈನಸ್ ಮಾಡಬೇಕು. ಎಷ್ಟಾಗುತ್ತೆ ನಮಗೆ ಆವಾಗ? 114 ಆಗುತ್ತೆ. ಇವಾಗ ಏನಾಯಿತು? 100ಕ್ಕೆ ತಂದಿದ್ದ ವಸ್ತುವನ್ನು ಒಂದು 20% ಹೆಚ್ಚಿಸಿದ ಅದರ ಅಸಲು ಬೆಲೆಗಿಂತ, ಆವಾಗ 120 ಆಯಿತು. ಅದಾದಮೇಲೆ ಮತ್ತೆ ಆ 120ರ ಮೇಲೆ 5% ರಿಯಾಯಿತಿ ಕೊಟ್ಟ. ಅವಾಗ ಎಷ್ಟಾಯಿತು? ಫೈನಲ್ ಆಗಿ ವ್ಯಾಲ್ಯೂವು 114 ಆಯಿತು. ತಂದಿದ್ದು 100ಕ್ಕೆ ಮತ್ತು ಅದರ ಬೆಲೆ ಮೇಲೆ 20 ಹೆಚ್ಚಿಸಿ ನಂತರ 5% ರಿಯಾಯಿತಿ ಕೊಟ್ಟ ನಂತರ 114ಕ್ಕೆ ಬಂದು ನಿಂತಿದೆ. ಹಾಗಾದರೆ ಎಷ್ಟು ಲಾಭ ಆಯಿತು ಅವನಿಗೆ? 100ಕ್ಕೆ ತಂದು 114ಕ್ಕೆ ಮಾರಿದ್ದಾನೆ ಅಂದರೆ 14% ಲಾಭ. ಓಕೆ, ಫಸ್ಟ್ ಆಪ್ಷನಲ್ಲಿದೆ. ಇಲ್ಲೊಂದು ಕ್ವಶನ್ ಇದೆ ಸೇಮ್ ಟೈಪು. ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ನಂಬರ್ 4 ಇದು. ಸಾಲ್ವ್ ಮಾಡಿ ಹಾಕಬೇಕು ನೀವು. ಇನ್ನು ನೆಕ್ಸ್ಟ್ 15th ಕ್ವಶನ್. ಇಲ್ಲಿಂದ ನಿಮಗೆ 6th ಟೈಪ್ ಸ್ಟಾರ್ಟು. ಇಲ್ಲಿವರೆಗೂ ಏನಿದೆ 5 ಟೈಪ್ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿಂದ 6ನೇ ಟೈಪ್ ಸ್ಟಾರ್ಟ್ ಆಗುತ್ತೆ ಕ್ವಶನ್ನು. ಏನಿದೆ ಕ್ವಶನ್ನು? ಒಂದು ವಸ್ತುವಿನ ನಮೂದಿತ ಬೆಲೆಯ ಮೇಲೆ ನಗದು ಪಾವತಿಗೆ 20% ರಿಯಾಯಿತಿ ನೀಡಿದರೆ ಇನ್ನೂ 10% ಗಳಿಸುತ್ತಾರೆ. 121 ಎಂದು ಗುರುತಿಸಲಾದ ವಸ್ತುವಿನ ನೈಜ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಏನು ಮಾಡಬೇಕು? ಫಸ್ಟ್ ಏನು ಮಾಡಬೇಕು ಅಂದರೆ ಈ ಥರ ಕ್ವಶನಲ್ಲಿ ಗುರುತಿಸಲಾದ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಎಷ್ಟಿದೆ? 121 ಇದೆ. ಅದನ್ನು ಫಸ್ಟು ನೀವು 121 ಅಂತ ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಇಂಟು. ಅದಾದಮೇಲೆ
ಶೇಕಡಾವಾರು ರಿಯಾಯಿತಿ ಎಷ್ಟು ಅನ್ನೋದು ನೋಡ್ಬೇಕು ನೀವು. ಎಷ್ಟು ಹೇಳಿದ್ದಾರೆ ರಿಯಾಯಿತಿ? 20% ರಿಯಾಯಿತಿ ಅಂತ ಹೇಳಿದ್ದಾರೆ. ಎಷ್ಟಾಗುತ್ತೆ 20% ರಿಯಾಯಿತಿ ಅಂದರೆ 80 ಆಗುತ್ತೆ. ಓಕೆ, ನೆಕ್ಸ್ಟು ಈಕ್ವಲ್ ಟು ಹಾಕ್ಕೋಬೇಕು. ನೆಕ್ಸ್ಟು ಲಾಭದ ಶೇಕಡಾವಾರು ಎಷ್ಟು ಹೇಳ್ತಿದ್ದಾರೆ? 10% ಲಾಭ ಅಂತ ಹೇಳ್ತಿದ್ದಾರೆ. 10% ಲಾಭ ಅಂದರೆ ಎಷ್ಟಾಗುತ್ತೆ? 110 ಆಗುತ್ತೆ. ಈಗೇನಿದೆ ನಿಮಗೇನು ಗೊತ್ತಾಗಬೇಕು? ರಿಯಲ್ ಪ್ರೈಸ್, ನೈಜ ಬೆಲೆ ಎಷ್ಟು ಅಂತ ಗೊತ್ತಾಗಬೇಕು. ಈ ನೈಜ ಬೆಲೆ ಕಂಡುಹಿಡಿಬೇಕು ಅಂದರೆ ನೀವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಅಥವಾ ಸರಳೀಕರಿಸಿದಾಗ ನಿಮಗೆ ಆನ್ಸರ್ ಸಿಗುತ್ತೆ. 0ಗೆ 0 ಕ್ಯಾನ್ಸಲ್ ಮಾಡೋಣ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು ನಮಗೆ? 121 × 8 = 11 ಉಳೀತು. ಇವಾಗ ನೆಕ್ಸ್ಟು 11 121 ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು ನಮಗೆ ಇವಾಗ ಫೈನಲ್ ಆಗಿ 11 × 8 ಉಳೀತು. 11 × 8 ಮಾಡಿದರೆ ಏನು ಬರುತ್ತೆ? ಇಲ್ಲಿ ಮೇಲೆ ಬರಿತೀನಿ, ಇಲ್ಲಿ ಜಾಗ ಇಲ್ಲ. 11 × 8 ಮಾಡಬೇಕು. 11 × 8 ಮಾಡಿದಾಗ ಎಷ್ಟು ಬರುತ್ತೆ? 88. ಆನ್ಸರ್ ಈಸ್ 88 ರೂಪಾಯಿ. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ನಾನು ಮೊಬೈಲಲ್ಲಿ ಕ್ಲಾಸಸ್ ಮಾಡೋದ್ರಿಂದ ನನಗೆ ಜಾಗ ಸಾಕಾಗಲ್ಲ, ಸಾರಿ. ನಾನು ನೆಕ್ಸ್ಟ್ ಕ್ವಶನ್ ಏನಿದೆ ಸೇಮ್ ಟೈಪು. ಆಟಿಕೆಯ ನಮೂದಿತ ಬೆಲೆಯ ಮೇಲೆ 25% ರಿಯಾಯಿತಿಯನ್ನು ನೀಡಿದ್ದಾರೆ. ಆಗ ಇನ್ನೂ 35% ಲಾಭವನ್ನು ಗಳಿಸುತ್ತಾರೆ. 720 ಎಂದು ಗುರುತಿಸಲಾದ ನಮೂದಿತ ಆಟಿಕೆಯ ನೈಜ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್ನು. ಏನು ಮಾಡಬೇಕು ಅಂತ ಹೇಳಿದ್ದೀನಿ ಮೊದಲು? ಎಷ್ಟಿದೆ ಗುರುತಿಸಲಾದ ಬೆಲೆ ಎಷ್ಟಿದೆ ಅನ್ನೋದನ್ನ ಬರ್ಕೋಬೇಕು. ಎಷ್ಟಿದೆ? 720 ಇದೆ. ನೆಕ್ಸ್ಟು ಇಂಟು ಹಾಕ್ಕೋಬೇಕು. ಅದಾದಮೇಲೆ ಎಷ್ಟು ರಿಯಾಯಿತಿಯ ಶೇಕಡಾವಾರು ಎಷ್ಟು ಅನ್ನೋದು ನೋಡಬೇಕು. 25% ರಿಯಾಯಿತಿ ಅಂತ ಹೇಳಿದ್ದಾರೆ. ಹಾಗಾದರೆ ಎಷ್ಟಾಗುತ್ತೆ 25% ರಿಯಾಯಿತಿ ಅಂದರೆ? 75 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳಿದ್ದೀನಿ? = ಅದಾದಮೇಲೆ ಎಷ್ಟು ಲಾಭ ಬರುತ್ತಂತೆ? ನೆಕ್ಸ್ಟು 35% ಲಾಭ ಅಂತ ಹೇಳಿದ್ದಾರೆ. 35% ಲಾಭ ಅಂದರೆ ಎಷ್ಟಾಗುತ್ತೆ? 135 ಆಗುತ್ತೆ. ಈಗ ನಮಗೇನು ಕೇಳಿರೋದು ನೈಜ ಬೆಲೆ ಎಷ್ಟು ಅಂತ. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಮಾಡೋಣ. ನೆಕ್ಸ್ಟು ಈ 75 135 ಇದೆರಡು ಒಂದೇ ಮಗ್ಗಿಲಿ ಹೋಗುತ್ತೆ. ಯಾವ ಮಗ್ಗಿಲಿ? 15 ಮಗ್ಗಿಲಿ. 15 ಎಷ್ಟಲೇ 75 ಆಗುತ್ತೆ? 15 5ಲೇ 75 ಆಗುತ್ತೆ. ನೆಕ್ಸ್ಟು 15 9ಲೇ 135 ಆಗುತ್ತೆ. ನೆಕ್ಸ್ಟು 9 1ಲೇ 9 8ಲೇ 72, 10ಗೆ 0 ಉಳಿದಿದ್ದೇನು? 80 × 5. 80 × 5 ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ? 8 5ಲೇ 40, 10ಗೆ 0, 400. ಸರಿ, 400 400 ರೂಪಾಯಿ. ಇಲ್ಲೇನೋ 460 ಆಗಿದೆ, ಇದು 400 ಆಗಬೇಕಾಗಿತ್ತು, ಸಾರಿ. ಆನ್ಸರ್ ಈಸ್ 400. ಇನ್ನು ನೆಕ್ಸ್ಟ್ ಟೈಪು, ಇಲ್ಲಿಂದ ನೆಕ್ಸ್ಟ್ ಟೈಪ್ ಸ್ಟಾರ್ಟ್. ನಿಮಗೆ ಏನಿದೆ ಇದು 7th ಟೈಪ್ ಆಗಿದೆ ಇಲ್ಲಿಂದ. ಈಗ ಆಲ್ರೆಡಿ 6 ಟೈಪ್ ಕಂಪ್ಲೀಟ್ ಮಾಡಿದ್ವಿ, 6 ಟೈಪ್ಸ್ ನಾವು. ಇಲ್ಲಿಂದ 7ನೇ ಟೈಪ್ ಕ್ವಶನ್ ಸ್ಟಾರ್ಟ್. ಇದು ನಿಮಗೆ ಹೋಮ್ವರ್ಕ್ ನಂಬರ್ 5, 5ನೇ ಹೋಮ್ವರ್ಕ್ ಇದು. ಇಲ್ಲಿಂದ ಏನಿದೆ ನಿಮಗೆ 8th ಟೈಪ್ ಸ್ಟಾರ್ಟ್ ಕ್ವಶನ್ನು, 8ನೇ ವಿಧಾನ. ಇಲ್ಲಿವರೆಗೂ 7 ವಿಧಾನ ನಾವು ಕಂಪ್ಲೀಟ್ ಮಾಡಿದ್ವಿ. ಏನಿದೆ ಕ್ವಶನ್ನು? ಮಾರಾಟಗಾರರು 28 ಹಸುಗಳನ್ನು 1 ರೂಪಾಯಿಗೆ ಖರೀದಿಸಿ 40% ಲಾಭ ಪಡೆಯಲು 1 ರೂಪಾಯಿಗೆ ಎಷ್ಟು ಹಸುಗಳನ್ನು ಮಾರಬೇಕು ಅಂತ ಕೇಳಿದ್ದಾರೆ. ಏನು ಹೇಳ್ತಿದ್ದಾರೆ ಕ್ವಶನಲ್ಲಿ? 28 ಹಸುಗಳನ್ನು 1 ರೂಪಾಯಿಗೆ ಖರೀದಿಸಿ 40% ಲಾಭ ಪಡೆಯಲು 1 ರೂಪಾಯಿಗೆ ಎಷ್ಟು ಹಸುಗಳನ್ನು ಮಾರಬೇಕು ಅಂತ ನಮಗೆ ಕೇಳಿದ್ದಾರೆ ಅವರು. ಇವಾಗ ನಾವು 28 ಹಸುಗಳನ್ನು 1 ರೂಪಾಯಿಗೆ ಖರೀದಿಸಿದ್ದಾರೆ ಅಂದರೆ ಎಷ್ಟು ಖರೀದಿಸಿದ್ದಾರೆ ಅದನ್ನು ಮೊದಲು ಬರ್ಕೋಬೇಕು. ಎಷ್ಟು ಖರೀದಿಸಿದ್ದಾರೆ? 28 ಹಸುಗಳನ್ನು. ಇನ್ನು ನೆಕ್ಸ್ಟು ಖರೀದಿಸಿರುವ ವಸ್ತುಗಳು ಯಾವತ್ತು ಎಷ್ಟಾಗಿರುತ್ತೆ? 100 ಅಂತ ಬರ್ಕೊಳ್ಳಿ. ಇನ್ನು ನೆಕ್ಸ್ಟು ಇಂಟು ಹಾಕ್ಕೊಂಡು ಎಷ್ಟು ಲಾಭ ಪಡಿಬೇಕು ಅವರು? 40% ಲಾಭ ಪಡಿಬೇಕು ಅಂತ ಕೇಳಿದ್ದಾರೆ. 40% ಲಾಭ ಅಂದರೆ ಎಷ್ಟಾಗುತ್ತೆ? 140 ಆಗುತ್ತೆ. ಓಕೆ, ಇಂಟು ಹಾಕ್ಕೊಳ್ಳಿ. ಕ್ವಶನ್ ಮಾರ್ಕ್. ಏನು ಕ್ವಶನ್ ಮಾರ್ಕು? 1 ರೂಪಾಯಿಗೆ ಎಷ್ಟು ಮಾರಬೇಕು ಅನ್ನೋದು ಕ್ವಶನ್ ಮಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. ನೆಕ್ಸ್ಟು 0ಗೆ 0 ಕ್ಯಾನ್ಸಲ್ ಮಾಡಿ. 14 1ಲೇ 14 2ಲೇ 28 ಆಗುತ್ತೆ. ಇನ್ನು ನೆಕ್ಸ್ಟು 2 × 10 ಉಳಿತು. ಇಲ್ಲಿ ಜಸ್ಟ್ ಉಳಿದಿರೋದೇ 2 × 10. 2 × 10 ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 20. 2 10ಲೇ 20. ಆನ್ಸರ್ ಈಸ್ 20 ಹಸುಗಳು. ನೆಕ್ಸ್ಟ್ ಕ್ವಶನ್ ಸೇಮ್ ಟೈಪಲ್ಲಿ ನೆಕ್ಸ್ಟ್ ಕ್ವಶನ್ನು. ಮಾರಾಟಗಾರರು 40 ಚಾಕ್ಲೇಟ್ಗಳನ್ನು 1 ರೂಪಾಯಿಗೆ ಖರೀದಿಸಿ ನಂತರ ಅವನು 60% ಲಾಭ ಪಡೆಯಲು 1 ರೂಪಾಯಿಗೆ ಎಷ್ಟು ಚಾಕ್ಲೇಟ್ಗಳನ್ನು ಮಾರಬೇಕು ಅಂತ ಕೇಳಿದ್ದಾರೆ. ಏನು ಹೇಳಿದ್ದೀನಿ? ಖರೀದಿಸಿದ ವಸ್ತುಗಳು ಯಾವತ್ತು 100 ಆಗಿರುತ್ತೆ. ಮೊದಲು ಎಷ್ಟು ವಸ್ತುಗಳನ್ನು ಖರೀದಿಸಿದ್ದಾರೆ ಅದನ್ನು ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ಇಲ್ಲಿ 40 ಚಾಕೊಲೇಟುಗಳನ್ನು ಅಂತ ಹೇಳಿದ್ದಾರೆ. 40 ಅನ್ನೋದನ್ನ ಮೊದಲು ಬರ್ಕೊಳ್ಳಿ. ನೆಕ್ಸ್ಟು ಖರೀದಿಸಿದ ವಸ್ತುಗಳು ಎಷ್ಟಾಗಿರುತ್ತೆ? ಯಾವತ್ತು 100 ಆಗಿರುತ್ತೆ. ಇನ್ನು ನೆಕ್ಸ್ಟು ಇಂಟು ಹಾಕ್ಕೊಳ್ಳಿ. ನೆಕ್ಸ್ಟು ಏನು ಹೇಳಿದ್ದಾರೆ? ಲಾಭದ ಶೇಕಡಾವಾರು ಎಷ್ಟು ಪಡಿಬೇಕಂತೆ ಅವನು? 60% ಅಂದರೆ 60% ಅಂದರೆ ಏನಾಗುತ್ತೆ? 160 ಆಗುತ್ತೆ.
ನೆಕ್ಸ್ಟು ಕ್ವಶನ್ ಮಾರ್ಕ್ ಏನಾಗಿರುತ್ತೆ, 1 ರೂಪಾಯಿಗೆ ಎಷ್ಟು ಚಾಕೊಲೇಟುಗಳನ್ನು ಮಾರಬೇಕು ಅನ್ನೋದು ಕ್ವಶನ್ ಮಾರ್ಕ್ ಆಗಿರುತ್ತೆ. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 0ಗೆ 0 ಕ್ಯಾನ್ಸಲ್ ಆಗುತ್ತೆ. 4 1 4 4 16 ಆಗುತ್ತೆ. ನೆಕ್ಸ್ಟು 4 1 4 25 100 ಆಗುತ್ತೆ. ಆನ್ಸರ್ ಇಸ್ 25 ಚಾಕ್ಲೇಟ್. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಸೇಮ್ ಟೈಪಲ್ಲಿ, ಒಬ್ಬ ವ್ಯಾಪಾರಿ 1 ರೂಪಾಯಿಗೆ 35 ಮಾವಿನ ಹಣ್ಣುಗಳನ್ನು ಖರೀದಿಸಿ 30% ನಷ್ಟ ಅನುಭವಿಸುತ್ತಾನೆ. ಹಾಗಾದರೆ 1 ರೂಪಾಯಿಗೆ ಎಷ್ಟು ಮಾವಿನ ಹಣ್ಣುಗಳನ್ನು ಮಾರಿದ್ದಾನೆ? ಇಲ್ಲಿ ಆಗಲೇ ಏನು ಬಂದಿತ್ತು ನಮಗೆ 2 ಕ್ವಶನಲ್ಲಿ ಮಾರಬೇಕು ಅಂತ ಕೊಟ್ಟಿದ್ರು. ಇಲ್ಲಿ ಬಟ್ ಆಲ್ರೆಡಿ ಮಾರಿದ್ದಾನೆ ಅವನು. ಎಷ್ಟು ಮಾವಿನ ಹಣ್ಣುಗಳನ್ನು ಮಾರಿದ್ದಾನೆ ಅನ್ನೋದನ್ನ ನಮಗೆ ಕೇಳ್ತಿದ್ದಾರೆ. ಸೇಮ್ ಇದು ನಿಮಗೆ ಹೋಮ್ವರ್ಕ್ ನಂಬರ್ 6 ಇದು. ನೀವೇನು ಮಾಡಬೇಕು ಅಂದರೆ ಒಂದೇ ಕಾಮೆಂಟಲ್ಲಿ 6ದು ಆನ್ಸರ್ ಹಾಕಿ 1 2 3 4 ಅಂತ ಒಂದೇ ಕಾಮೆಂಟಲ್ಲಿ 6 ಹೋಮ್ವರ್ಕ್ದು ಆನ್ಸರ್ ಹಾಕಿಬಿಡಿ. ನೆಕ್ಸ್ಟ್ ಏನಿದೆ, ಈ ಕ್ಲಾಸ್ PDF ಏನಿದೆ ನಿಮಗೆ ವಿತ್ ಆನ್ಸರ್ ಜೊತೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ನಿಮಗೆ ಈ ಕ್ವಶನ್ PDF ವಿತ್ ಆನ್ಸರ್ ಜೊತೆ ನಾನು ಅಲ್ಲಿ ಸೆಂಡ್ ಮಾಡಿರ್ತೀನಿ, ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿದ್ದಾರೆ ನಿಮ್ಮ ಫ್ರೆಂಡ್ಸು ಸ್ಟಡಿ ಮಾಡೋರು ಎಲ್ಲರಿಗೂ ಕ್ಲಾಸಸ್ ಶೇರ್ ಮಾಡಿ. ನೆಕ್ಸ್ಟು SSC GDಗೆ ಓದೋರು ಯಾರಿದ್ದಾರೆ ಅವ್ರಿಗೂ ಕೂಡ ಕ್ಲಾಸಸ್ ಬಗ್ಗೆ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.